ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಅಷ್ಟಮೋಧ್ಯಾಯಃ. ಅಕ್ಷರಬ್ರಹ್ಮಯೋಗಃ. ನೈತೆ ಶ್ರುತಿ ಪಾರ್ಥ ಜಾನನ್ ಯೋಗಿ ಮುಹ್ಯತಿ ಕಶ್ಚನ. ತಸ್ಮಾತ್ ಸರ್ವೇಷು ಕಾಲೇಷು ಯೋಗಯುಕ್ತೋ ಭವಾರ್ಜುನ. ಹೇ ಪಾರ್ಥ, ಈ ಎರಡೂ ಮಾರ್ಗಗಳನ್ನು ತಿಳಿದ ನಿಜವಾದ ಯೋಗಿಯು ಮೋಹಗೊಳ್ಳುವುದಿಲ್ಲ. ಆದುದರಿಂದ ಅರ್ಜುನ, ನೀನು ಸದಾಕಾಲ ಯೋಗಯುಕ್ತನಾಗಿರು. ಮನುಷ್ಯನ ಸ್ವಭಾವವೇ ವಿಚಿತ್ರ. ಕೆಲವರು ತಮ್ಮ ಸಾಮರ್ಥ್ಯವನ್ನು ತಿಳಿದು ಅದಕ್ಕನುಗುಣವಾಗಿ ತಮ್ಮ ಯೋಜನೆ ರೂಪಿಸಿಕೊಂಡು ಆನಂದದಿಂದ ಬದುಕಿ, ಯಾರು ಹೇಗೆ ಬದುಕಿದರೂ ಚಿಂತಿಸದೆ ತಾವಾಯಿತು ತನ್ನ ಬದುಕಾಯಿತು ಎಂಬ ರೀತಿಯಲ್ಲಿ ಬದುಕಿದರೆ, ಕೆಲವರು ಸಾಮರ್ಥ್ಯಕ್ಕೂ ಮೀರಿದ ಆಸೆಗಳನ್ನು ಹೊಂದಿ ಆ ಆಸೆಗಳನ್ನು ಪೂರೈಸಿಕೊಳ್ಳಲು ಸಾಮರ್ಥ್ಯ ಇಲ್ಲದಿದ್ದರೂ ವಾಮ ಮಾರ್ಗದಿಂದ ಇನ್ನೊಬ್ಬರನ್ನು ವಂಚಿಸಿಯೋ ಸಮಾಜ ಸೇವೆ ಎಂಬ ಮುಖವಾಡ ಹಾಕಿಕೊಂಡು ಸಮಾಜದ ಏಳ್ಗೆಗಾಗಿ ಮೀಸಲಿಟ್ಟ ಹಣವನ್ನು ಸುಳ್ಳು ಲೆಕ್ಕ ಕೊಟ್ಟು ವಂಚಿಸುವುದನ್ನು ಕಾಣಬಹುದು. ಸಾಧಾರಣವಾಗಿ ಯಾರೆಲ್ಲ ಮೋಹದ ಬಲೆಯಲ್ಲಿ ಸಿಲುಕಿಕೊಳ್ಳುತ್ತಾರೆ ಅಂತಹವರೆಲ್ಲ ವಿವೇಚನೆ ಕಳೆದುಕೊಂಡು ತಾವು ಹಾಳಾಗುವುದಲ್ಲದೆ ಸಮಾಜವನ್ನು ಅಧಪತನಕ್ಕೆ ತಳ್ಳುತ್ತಾರೆ. ಅದೇ ರೀತಿಯಲ್ಲಿ ಕೆಲವರು ತಮ್ಮ ಕರ್ತವ್ಯಗಳನ್ನು ಮಾಡುತ್ತಾ ಎಲ್ಲ ವಿಷಯವನ್ನು ಸಮಾಧಾನದಿಂದ ಸ್ವೀಕರಿಸಿ ಯಾವುದೇ ವಿಷಯಕ್ಕೂ ತಲೆಕೆಡಿಸಿಕೊಳ್ಳದೆ ಸಮಾಜಕ್ಕೆ ತಮ್ಮದಾದ ಸೇವೆಯನ್ನು ಸಲ್ಲಿಸುತ್ತಾ ಎಲೆಮರೆಯ ಕಾಯಿಯಂತೆ ಬದುಕುತ್ತಾರೆ. ಯಾರಿಗೆಲ್ಲ ತಮ್ಮ ಮನಸ್ಸಿನ ಮೇಲೆ ಹತೋಟಿ ಇರುತ್ತದೆ ಅಂತಹವರು ಯಾವುದೇ ಆಮಿಷಗಳಿಗೆ ಬಲಿಯಾಗುವುದಿಲ್ಲ. ಇತರರನ್ನು ವಂಚಿಸದೆ ಎಲ್ಲೆಲ್ಲೂ ದೈವತ್ವವನ್ನು ಕಾಣುತ್ತಾರೆ. ಎಲ್ಲರನ್ನೂ ಎಲ್ಲವನ್ನೂ ಸಮವಾಗಿ ಕಾಣುತ್ತಾ ಸಮಭಾವದಿಂದ ಯೋಗಿಗಳೇ ಆಗಿರುತ್ತಾರೆ. ಈ ರೀತಿಯಲ್ಲಿ ನೀನು ಕೂಡ ಯೋಗಯುಕ್ತನಾಗಿರು ಎನ್ನುತ್ತಿದ್ದಾನೆ ಭಗವಂತ. ಹರಿ ಓಂ ತತ್ಸತ್.